ಸಮಸ್ತ ನಾಡಿನ ಜನತೆಗೆ ಸ್ಪೀಡ್ ನ್ಯೂಸ್ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಗುರುಗಳು ಏನಪ್ಪ ಇವತ್ತು ಯಾವುದೋ ಒಂದು ವನಸಿರಿಯನ್ನು ತಗೊಂಬಂದಿದ್ದಾರೆ. ಇವತ್ತು ಅದರ ವಿಶೇಷತೆ ಎನ್ನುವಂತೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರ್ತಿರ್ತಕ್ಕಂಥದ್ದು. ಖಂಡಿತವಾಗೂ ಇವತ್ತು ಮನುಕುಲಗಳಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಕ್ಕೆ ಇವತ್ತು ಒಂದು ವನಸಿರಿಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇದರಿಂದ ಏನೇನು ಲಾಭ ಆಗುತ್ತೆ ಮನುಕುಲಕ್ಕೆ, ನಮಗೆಲ್ಲರಿಗೂ ಕೂಡ ದೈವ ಸಾನ್ನಿಧ್ಯಕ್ಕೂ ಕೂಡ ಇದು ಬೇಕಾಗಿರ್ತಕ್ಕಂಥ ಒಂದು ವರದಾನ. ಹಾಗಾಗಿ ಮೊದಲಿಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಕುರಿತಾಗಿ ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ವಿರಾಜಮಾನಳಾಗಿ ಸೌದತ್ತಿಯ ಕ್ಷೇತ್ರದಲ್ಲಿ ಏಳುಕೊಳ್ಳದ ಎಲ್ಲವನಾಗಿ ಪರಶುರಾಮನ ತಾಯಿಯಾಗಿ ಎಲ್ಲರ ಅಮ್ಮ ಎಲ್ಲಮ್ಮನಾಗಿ ವಿಜೃಂಭಣೆಯಿಂದ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಕರುನಾಡಿನಲ್ಲಿ ಜನನಾಗಿರ್ತಕ್ಕಂಥ ತಾಯಿ ಬಂದು ನೆಲೆಸಿರ್ತಕ್ಕಂಥ ಜಗನ್ಮಾತೆ ಅಂಥ ಒಂದು ತಾಯಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ, ಹಾಗೆ ಉತ್ತರ ನಾಡಿನಿಂದ ಮಲ್ಲಿಕಾರ್ಜುನನಾಗಿ ದಕ್ಷಿಣ ನಾಡಿಗೆ ಮಹಾನ್ ಚೇತನಾಗಿ ಮಲೈ ಮಾದೇಶ್ವರ ನಡುಮಲೆಯಲ್ಲಿ 77 ಮಲೆಯ ಮಧ್ಯದಲ್ಲಿ ನಡುಮಲೆಯಲ್ಲಿ ನೆಲೆಸಿರ್ತಕ್ಕಂಥದ್ದು. ಈ ಭುವಿಗೆ, ಈ ನಡುಮಲೆಗೆ ಅಂದರೆ ಈ ಒಂದು ಪುಣ್ಯಕೃತಮವಾಗಿರ್ತಕ್ಕಂಥ ಕ್ಷೇತ್ರ ನಮ್ಮ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಭಗವಂತ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಮಾತಾಪಿತರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ, ಈ ಮಾತಾಪಿತರು ಯಾವತ್ತೂ ಈ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ವಿಚಾರಕ್ಕೆ ಬರೋಣ. ಇವತ್ತು ಏನಪ್ಪ ಒಂದು ವನಸಿರಿಯನ್ನು ನಾವು ಬರ್ತಾ ಇದ್ದೀವಿ, ಯಾವುದದು ಅಂತ ಅಂದರೆ ಕಲ್ಪವೃಕ್ಷ. ಕಲ್ಪವೃಕ್ಷ ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ತೆಂಗಿನ ಮರ. ಆ ತೆಂಗಿನ ಮರದಲ್ಲಿ, ಆ ಕಲ್ಪವೃಕ್ಷದಲ್ಲಿ ನಮಗೆ ಅಮೃತವನ್ನೇ ಕೊಡ್ತಕ್ಕಂಥ ಒಂದು ಮಹಾನ್ ಆ ಒಂದು ವನಸಿರಿ. ಅದು ಅಷ್ಟು ಒಂದು ಅಡಕವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಹೇಳಬೇಕು ಅಂದರೆ ಬುಡದಿಂದ ನೆತ್ತಿವರೆಗೂ ಕೂಡ ಒಂದು ಕಡ್ಡಿ, ಒಂದು ಎಲೆ ಕೂಡ, ಒಂದು ಗರಿ ಕೂಡ ನಾವು ಬಿಸಾಕೋಕ್ಕಾಗಲ್ಲ. ಅಷ್ಟು ಒಂದು ನಮ್ಮ ಮನುಕುಲಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಅದರ ಕಡ್ಡಿಯಿಂದ, ಆ ಕಲ್ಪವೃಕ್ಷ ಅಂದರೆ ಯಾವುದು? ತೆಂಗಿನ ಮರ. ಆ ತೆಂಗಿನ ಕಡ್ಡಿಯಿಂದ ಒಂದು ಪರಕೆಯನ್ನು ಮಾಡ್ತಕ್ಕಂಥದ್ದು, ಅದ್ರ ಗರಿಯಿಂದ ಚಾಪೆಯನ್ನು ಮಾಡ್ತಕ್ಕಂಥದ್ದು, ನಾವು ಮನಿಕೊಳ್ತಕ್ಕಂಥ ಚಾಪೆಯನ್ನು. ಇನ್ನು ನಾವು ತಗೊಳಕ್ಕೆ ಹೋದರೆ ಆ ಮರದಲ್ಲಿ ಮೊದಲಿಗೆ ನಮ್ಮ ಹಳೆಯ ಮನೆಗಳಿಗೆ ಹೋಗಿ ನೋಡಿ, ಆ ತೆಂಗಿನ ಮರಕ್ಕೆ ಅಡ್ಡೆ ತೊಲೆ ಅಂತ ಅಡ್ಡದಾಗಿ ಮರಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು. ಇವಾಗ ನಾವು ಕಂಬಿ ಒಳಗಡೆ ಕಬ್ಬಣದಲ್ಲಿ ನಾವು ರಾಡ್ಗಳು ಏನಾಗ್ತೀವಿ, ಅದಕ್ಕಿಂತ ಬಲಿಷ್ಠವಾಗಿರ್ತಕ್ಕಂಥದ್ದು ತೆಂಗಿನ ಮರದಲ್ಲಿ. ಅಷ್ಟು ನಾರಿನ ಅಂಶ, ಅಷ್ಟು ಗಡ್ಡಿ ಇರತಕ್ಕಂಥದ್ದು ಅಡ್ಡೆ ತೊಲೆ ಅಂತ ಹೇಳ್ತೀವಿ. ಅಂದರೆ ಅಡ್ಡದಾಗಿರ್ತಕ್ಕಂಥ ಮರವನ್ನು ಹಾಕ್ತಕ್ಕಂಥದ್ದು ಮನೆಗಳಿಗೆ, ಹೆಂಚಿನ ಮನೆಗಾಗಲಿ, ಸೀಟ್ ಮನೆಗಾಗಲಿ, ದೊಡ್ಡ ದೊಡ್ಡ ಮನೆಗಳಿಗೆ ಡೆಕೋರೇಷನ್ ಮಾಡೋದಕ್ಕಾದ್ರೂ ಕೂಡ ತೆಂಗಿನ ಮರ, ಅಡಿಕೆ ಮರವನ್ನು ಉಪಯೋಗಿಸ್ತಾರೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ತೆಂಗಿನ ಮರದಲ್ಲಿ ಆ ಮರ ನೋಡಿ ಇದಾಗುತ್ತೆ. ಇನ್ನು ಬೇರಿನಿಂದ ಹಿಡಿದು ಆ ನೆತ್ತಿಯ ಸುಳಿಯವರೆಗೂ ನಮಗೆ ಮನುಕುಲಕ್ಕೆ ಬೇಕಾಗ್ತಕ್ಕಂಥ ಒಂದು ಕಲ್ಪವೃಕ್ಷನೇ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ನಾವು ತಗೊಳ್ಳೋದಾದರೆ ಎಳ್ನೀರು. ನಾವೆಲ್ಲರೂ ಕುಡಿತಾ ಇರ್ತೀವಿ ಎಳ್ನೀರು. ಯಾಕಾಗಿ ಕುಡಿತೀವಿ? ಜ್ವರವನ್ನು ತಣ್ಣಗೆ ಮಾಡ್ತಕ್ಕಂಥದ್ದು, ನಮ್ಮ ಮೈಯಲ್ಲಿರ್ತಕ್ಕಂಥ ಶಾಖವನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಕೆಲವರಿಗೆ ಶುಗರ್ ಇರೋರಿಗೆ, ಗುರುಗಳೇ ಶುಗರ್ ಇರೋರಿಗೆ ಎಳ್ನೀರು ಕುಡಿಬಾರ್ದು ಅಂತಾರೆ. ಖಂಡಿತ ಕುಡೀರಿ, ಏನು ತಪ್ಪೇನಾಗಲ್ಲ. ಯಾಕಂದರೆ ಕಲ್ಪವೃಕ್ಷನೇ ಅಂತಕ್ಕಂಥದ್ದು ನಮಗೆ ಜೀವಮಾನ ಇಡೀ ಕೂಡ ನಮಗೆ ಶಕ್ತಿ ಚೈತನ್ಯ ಕೊಡ್ತಕ್ಕಂಥದ್ದೇ ಎಳ್ನೀರು. ಯಾವ ಮನುಷ್ಯ ಒಂದು ಶುಗರ್ ಆಗಿರಲಿ, ಒಂದು BP ಆಗಿರಲಿ, ಒಂದು ಏನೇ ಒಂದು ಆಗಿರಲಿ, ಅವನಿಗೆ ಜ್ವರವನ್ನು ಕಾಡ್ತಾ ಇರಲಿ, ಮಾಮೇರಿ ಜ್ವರ ಇರಲಿ, ಆ ಥರದ್ದೊಂದು ಟೈಫಾಯ್ಡ್ ಜ್ವರ ಇದ್ದರೂ ಕೂಡ ಒಂದು ಎಳ್ನೀರು ಕುಡಿಯೋದ್ರಿಂದನೇ ಅವನಿಗೆ ಶಮನ ಆಗ್ತಕ್ಕಂಥದ್ದು. ಅಷ್ಟು ತುಂಬ ಒಳ್ಳೆಯದು. ಮತ್ತು ಎಳ್ನೀರು ಕುಡಿದ ತಕ್ಷಣ ನಮಗೆ ಆ ರೀಸಸ್ ಮುಖಾಂತರ, ಹೊರಗಡೆ ಮೂತ್ರದ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಕಲ್ಮಶ, ದೇಹದಲ್ಲಿರ್ತಕ್ಕಂಥ ಈ ನರದಲ್ಲಿರ್ತಕ್ಕಂಥ ಎಷ್ಟೋ ಕಲ್ಮಶಗಳನ್ನ ತೆಗೆದಾಕ್ತಕ್ಕಂಥ ಒಂದು ಎಳ್ನೀರಿಗಿರ್ತಕ್ಕಂಥದ್ದು. ಇನ್ನು ತೆಂಗಿನಕಾಯಿಗೆ ಬಂದಾಗ, ನಾವು ತೆಂಗಿನಕಾಯಿಯನ್ನು ಪ್ರತಿ ಒಂದು ಹಬ್ಬದಲ್ಲೂ ಕೂಡ ನಾವು ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಯಾಕೆ? ಕಳಶದಲ್ಲಿ ಅಷ್ಟು ಪ್ರಾಮುಖ್ಯತೆ ಇರ್ತಕ್ಕಂಥದ್ದು. ಆ ಕಳಶದ ಚೊಂಬಿನ ಮೇಲೆ ಮಾವಿನ ಸೊಪ್ಪಾದರೂ ಇಡಿ, ಇಲ್ಲ ವಿಳ್ಯದೆಲೆ ಆದರೂ ಇಡಿ, ನಿಮ್ಗೆ ಯಾವುದೋ ಒಂದು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಒಂದು ಎಲೆಯನ್ನು ನಾವು ಅದರಲ್ಲಿಟ್ಟಾಗ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಎಲೆಗಳಲ್ಲಿ ಕೆಲವೊಂದು ವೃಕ್ಷಗಳಲ್ಲಿ ಮಾತ್ರ ಜನಾಕರ್ಷಣೆ, ಭೂ ಆಕರ್ಷಣೆ ಆಗ್ತಕ್ಕಂಥದ್ದು, ಹೆಣ್ಣು, ಹೊನ್ನು, ಮಣ್ಣು, ಈ ಭೂಮಿಯನ್ನು, ಈ ಮೂರು ಗುಣಗಳನ್ನೇ ಆಕರ್ಷಣೆ ಮಾಡ್ಕೊಳ್ಳೋವಂಥ ಶಕ್ತಿ ಇರ್ತಕ್ಕಂಥದ್ದು ಕೆಲವು ವೃಕ್ಷಗಳಿಗಿದೆ.
ಹಾಗಾಗಿ ಕೆಲವೊಂದನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದಾಗ ಅಶೋಕ ಮರದ ಎಲೆಯನ್ನು ಪ್ರತಿಷ್ಠಾಪನೆ, ಅಂದರೆ ತೆಂಗಿನಕಾಯಿ ಚಂಬು, ತೆಂಗಿನಕಾಯಿ ಮಧ್ಯದಲ್ಲಿ ಅಶೋಕ ಮರದ ಎಲೆಗಳನ್ನು ನಾವು ಕಳಶಕ್ಕಿಡ್ತಕ್ಕಂಥದ್ದು. ಇನ್ನು ಮಾವಿನ ಎಲೆಗಳನ್ನು ಇಡ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು. ಅದು ಬಿಟ್ಟರೆ ಅಶೋಕ ಮರದ್ದು ಮಾವಿನ ಎಲೆಗಳು ಸಿಕ್ಕಲಿಲ್ಲ ಅಂದರೂ ಕೂಡ ನೀವೇನು ಮಾಡಿ ಅಂತಾರೆ, ವೀಳ್ಯದೆಲೆಯನ್ನು ಕೇಳಿ. ಅದರಲ್ಲಿ ವೀಳ್ಯದೆಲೆಯಲ್ಲಿ ಕೆಲವೆಲ್ಲ ಇವಾಗೆಲ್ಲ ನಾಟಿ ಯಾವುದು ಇದು ಚೆನ್ನಾಗಿ ಬರ್ತಾಯಿಲ್ಲ, ಎಲ್ಲ ಹೈಬ್ರಿಡು ಈ ತಮಿಳ್ನಾಡಿಂದ ತೊಗೊಂಬರ್ತಕ್ಕಂಥದ್ದು ಕೆಲವೆಲ್ಲನೂ, ಅದರಲ್ಲೂ ವೀಳ್ಯದೆಲೆಗಳು ಚೆನ್ನಾಗಿ ಬರ್ತಾಯಿಲ್ಲ. ಹಾಗಾಗಿ ಆ ವೀಳ್ಯದೆಲೆಯನ್ನು ಇಡ್ತಕ್ಕಂಥದ್ದು ಯಾಕಾಗಿ ಇದು ಅಂತಂದರೆ, ಈ ಮೂರೂ ವೃಕ್ಷಗಳಲ್ಲಿ, ಈ ಮೂರೂ ಎಲೆಗಳಲ್ಲಿ, ಪತ್ರೆಗಳಲ್ಲಿ ಆಕರ್ಷಣೆಯ ಒಂದು ಶಕ್ತಿ ಜಾಸ್ತಿ ಇರ್ತಕ್ಕಂಥದ್ದು. ಧನಾಕರ್ಷಣೆ ಆಗಿರ್ಬೋದು, ಭೂಕರ್ಷಣೆ ಆಗಿರ್ಬೋದು, ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಆಕರ್ಷಣೆಯುತವಾಗಿ ಮಾಡ್ತಕ್ಕಂಥದ್ದು ಇರ್ಬೋದು. ಅಷ್ಟು ಚೆನ್ನಾಗಿರ್ತಕ್ಕಂಥ ಈ ಮೂರೂ ವನಸಿರಿಗಳು ನಾವು ಕಳಶಕ್ಕಿಡ್ತೀವಿ. ಇನ್ನು ತೆಂಗಿನಕಾಯಲ್ಲಿ ತೊಗೊಂಡು ಬಂದಾಗ ನಾವು ನೋಡಿದ ಹಾಗೆ ಈ ಮೂರೂ ಆ ಒಂದು ತೆಂಗಿನಕಾಯಿನಲ್ಲಿ 3 ಲೈನ್ ಬರ್ತಕ್ಕಂಥದ್ದು. ಅದರಲ್ಲಿ ಆಕಾರ, ಉಕಾರ, ಮಕಾರ. ಆಕಾರದಲ್ಲಿ ಮೂಲ ರೂಪೇಣ, ಉಕಾರದಲ್ಲಿ ಮಹಾವಿಷ್ಣು ಇರ್ತಕ್ಕಂಥದ್ದು, ಮಕಾರದಲ್ಲಿ ಪರಮೇಶ್ವರನ ಇರ್ತಕ್ಕಂಥದ್ದು. ಆಕಾರ ಮೂಲ ರೂಪೇಣ, ಉಕಾರ ಸ್ತಂಭ ಶಾಖಿಣೆ, ಮಕಾರ ಫಲಪುಷ್ಪಾಯ ವೃಕ್ಷ ರಾಜಯತೆ ನಮಃ ಅಂತೀವಿ ಶ್ಲೋಕದಲ್ಲಿ ನಾವು ಸಂಸ್ಕೃತದಲ್ಲಿ. ಯಾಕೆಂದರೆ ವೃಕ್ಷಗಳಿಗೆಲ್ಲ ರಾಜನಾಗಿರ್ತಕ್ಕಂಥವನ್ನೇ ಕಲ್ಪವೃಕ್ಷ. ನೋಡಿ, ತೆಂಗಿನಕಾಯಿನಲ್ಲಿ ಈ ಭಾಗ ಬಂದು ಆಕಾರ ಅಂದರೆ ಬ್ರಹ್ಮ ಇರ್ತಕ್ಕಂಥ ಸ್ಥಾನ, ಇದು ಒಂದು ವಿಷ್ಣು ಇರ್ತಕ್ಕಂಥ ಸ್ಥಾನ, ಉಕಾರ ಅಂತಕ್ಕಂಥದ್ದು. ನೋಡಿ, ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನ್ಗೆ ಬರೋಷ್ಟರೊಳಗೆ ಉಕಾರ, ತಿರುಗಿ ಇನ್ನೊಂದು ಮಕಾರ. ಈ 3 ಲೈನ್ಗಳು ಇರ್ತವೆ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? 3 ಲೈನ್ ಇರುತ್ತೆ ನೋಡಿ. ಆಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ಪರಮೇಶ್ವರನ ಇರ್ತಕ್ಕಂಥದ್ದು. ಆಕಾರ ಮೂಲ ರೂಪೇಣ, ಉಕಾರ ಸ್ತಂಭ ಶಾಖಿಣೆ, ಮಕಾರ ಫಲಪುಷ್ಪಾಯ ವೃಕ್ಷ ರಾಜಾಯತೆ ನಮಃ ಅಂತ ಹೇಳ್ತೀವಿ. ಅಂದರೆ ಈ ತ್ರಿಮೂರ್ತಿಗಳ ಸಂಗಮನೇ ಕಲ್ಪವೃಕ್ಷ ಅಂತಕ್ಕಂಥದ್ದು. ಈ ವೃಕ್ಷದಲ್ಲಿ ನೋಡಿ ಎಷ್ಟು ಶಕ್ತಿ ಅಡಕವಾಗಿದೆ ಅಂತಕ್ಕಂಥದ್ದು ಅಂತಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಥಾಟ್ಸನ್ನು ತೆಗಿತಕ್ಕಂಥ ಒಂದು ವೃಕ್ಷ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಯಾವುದೇ ತೆಂಗಿನಕಾಯಿಯನ್ನು ತಗೊಂಡ್ರು ಕೂಡ ಅದರಲ್ಲಿ 3 ಲೈನ್ ಇರ್ತಕ್ಕಂಥದ್ದು. ಅದರಲ್ಲಿ 3 ತ್ರಿಮೂರ್ತಿಗಳ ಸಂಗಮನೇ ಒಂದು ವೃಕ್ಷ, ಕಲ್ಪವೃಕ್ಷದಲ್ಲಿ ತೆಂಗಿನಕಾಯಲ್ಲಿ. ಇಲ್ಲಿ ನೋಡಿ, ಮೇಲ್ಗಡೆ ಕಣ್ಣೆಲ್ಲ ಕಾಣುತ್ತೆ ಕ್ಲೀನಾಗಿ ನಿಮಗೆ. ಆ ಕಣ್ಣಿನ ಭಾಗವನ್ನು ಕಾಣ್ತಕ್ಕಂಥದ್ದೇ ನೋಡಿ. ನೋಡಿದ್ರಲ್ಲ, ಕಳಶವನ್ನು ನಾವು ಪ್ರತಿಷ್ಠಾಪನೆ ಏನಕ್ಕೆ ಮಾಡ್ತೀವಿ ಅಂತಂದರೆ, ನೆಗೆಟಿವ್ ಥಾಟ್ಸ್ ಏನಾದ್ರು ಇದ್ದರೂ ಕೂಡ ಅದು ಪಾಸಿಟಿವ್ ಆಗಿ, ಅಂದರೆ ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿ ಮನೆಯಲ್ಲಿದ್ದರೂ ಕೂಡ ಧನಾತ್ಮಕವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಗೊತ್ತಾಯ್ತಲ್ಲ? 3 ಲೈನ್ಗಳು ಏನಕ್ಕೆ ಇರ್ತವೆ ಅಂತ, ಆಕಾರ, ಉಕಾರ, ಮಕಾರ. ಆಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ಪರಮೇಶ್ವರನ ಇರ್ತಕ್ಕಂಥ ಕಲ್ಪವೃಕ್ಷ ಇದರಲ್ಲಿರ್ತಕ್ಕಂಥದ್ದು. ಓಕೆನಾ? ತೆಂಗಿನ ಮರ, ಈ ತೆಂಗಿನ ಮರದಲ್ಲಿ ನೋಡಿ ವಿಶೇಷತೆ ಏನೇನಿದೆ ಅನ್ನೋದು ನೋಡ್ಕೊಂಡ್ರಲ್ಲ. ಇದರಲ್ಲಿ ಇನ್ನೂ ಒಂದು ನಿಮಗೆ ಗೊತ್ತಿಲ್ಲ ಬಂಧುಗಳೇ, ನಿಮ್ಮ ಮನೆಯಲ್ಲಿ ನೆಗೆಟಿವ್ ಥಾಟ್ಸ್ ಏನಾರು ಇದ್ದರೆ, ಅಂದರೆ ಯಾವುದಾದ್ರೂ ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿ ಅಡಕವಾಗಿದ್ದರೆ, ನಿಮ್ಮ ಹುಡುಗನೇ ಆಗಿರಲಿ, ಹೆಣ್ಮಗಳೇ ಆಗಿರಲಿ, ಯಾರೇ ಆಗಿರಲಿ, ಆ ತೆಂಗಿನಕಾಯಿನ ಕ್ಲೀನಾಗೆಲ್ಲ ನಾರೆಲ್ಲ ತೆಗೆದು ಅದ್ರ ಮೇಲೆ ನಿಲ್ಲಿಸಿ ನೀವು ಪ್ರಶ್ನೆ ಮಾಡಿ ಕೇಳಿ, ಖಂಡಿತವಾಗಿ ಅದು ನಿಮ್ಗೆ ಉತ್ತರ ಕೊಡುತ್ತೆ. ಯಾಕಂದರೆ ಪ್ರಾಕ್ಟಿಕಲಾಗಿ ನಾವು ಪೂಜೆಯನ್ನು ಮಾಡಿ ನೋಡಿದ್ದೀವಿ ನಾವು. ತೆಂಗಿನಕಾಯಿ ಮೇಲೆ ನಿಮ್ಮ ಮಕ್ಕಳನ್ನ ನೀವೇ ಸ್ವತಃ ನಿಂತ್ಕೊಳ್ಳಿ, ಗೋಡೆಯನ್ನು ಹಿಡ್ಕೊಂಡು ತೆಂಗಿನಕಾಯಿ ಮೇಲೆ ನಿಂತ್ಕೊಳ್ಳಿ, ನಿಮಗೆ ಅದು ಉತ್ತರ ಕೊಡುತ್ತೆ. ನಿಮ್ಮ ಮನೆಯಲ್ಲಿ ಏನಿದೆ, ಯಾವ ನೆಗೆಟಿವ್ ಥಾಟ್ಸ್ ಎನರ್ಜಿಗಳು ಜಾಸ್ತಿ ಇದೆ, ಋಣಾತ್ಮಕವಾದ ಶಕ್ತಿಗಳು ನಿಮಗೆ ತಿಳಿಸ್ತಾ ಹೋಗುತ್ತೆ. ನೀವು ಕೇಳ್ಕೊಳ್ಳಿ, ಬೇಕಾದರೆ ಪರೀಕ್ಷೆ ಮಾಡಿ. ಯಾಕಂದರೆ ನಾವು ಆಲ್ರೆಡಿ ಪರೀಕ್ಷೆ ಮಾಡಿದ್ದೀನಿ. ತಮ್ಮ ಮುಂದೆ ವಾಹಿನಿಯ ಮುಖಾಂತರದಿಂದ, ನಮ್ಮ ವಾಹಿನಿ ಮುಖಾಂತರದಿಂದ ನಿಮಗೆಲ್ಲ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ತೆಂಗಿನಕಾಯಿನ ಕಳಶ ಪ್ರತಿಷ್ಠಾಪನೆ ನಾವು ಎಲ್ಲ ದೇವಾಲಯಗಳಲ್ಲಿ ಕುಂಭಾಭಿಷೇಕ ಮಾಡಬೇಕಾಗಲಿ, ಮನೆ ಒಳಗಡೆ ಯಾವುದೇ ಒಂದು ಶುಭ ಕಾರ್ಯವಾಗಲಿ ನಾವು ತೆಂಗಿನಕಾಯಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ನೋಡಿದ್ರಲ್ಲ, ಆ ತೆಂಗಿನಕಾಯಲ್ಲಿರ್ತಕ್ಕಂಥ ಶಕ್ತಿ ಅಷ್ಟು, ಆ ಒಂದು ಶಕ್ತಿ ತುಂಬ ಕಲ್ಪವೃಕ್ಷನೇ ಅಂತಲೇ ಹೇಳ್ಬೋದು ಮನುಕುಲಕ್ಕೆ. ಇನ್ನು ತೆಂಗಿನಕಾಯಿ ಒಳಗಡೆ ಕಾಯಿ ನೋಡಿ, ನಮಗೆ ಸಾಂಬಾರ್ಗೆ ಯೂಸ್ ಮಾಡ್ತೀವಿ, ಚಟ್ನಿಗೆ ಯೂಸ್ ಮಾಡ್ತೀವಿ,
ಕೊಬ್ಬರಿ ಎಣ್ಣೆಗೆ ಯೂಸ್ ಮಾಡ್ತೀವಿ. ತಲೆ ಕೂದಲಿಂದ ಹಿಡಿದು ಕಣ್ಣಿಗೆ ತಂಪು ಕೊಡ್ತಕ್ಕಂಥದ್ದು. ತಲೆ ಕೂದಲು ಉದುರುತ್ತಾ ಇದ್ದರೂ ಕೂಡ, ಒಟ್ಟಿದ್ರೂ ಕೂಡ ನೀಳವಾಗಿ ಹೆಣ್ಣುಮಕ್ಕಳಿಗೆ ಆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಕ್ಕಂಥದ್ದು ಆದಾಗ ಖಂಡಿತವಾಗೂ, ಇನ್ನು ಚರ್ಮಕ್ಕೆ ಸಂಬಂಧಪಟ್ಟಂಗೆ ಆ ಕೊಬ್ಬರಿ ಎಣ್ಣೆಯನ್ನು ನಾವು ಹಚ್ತಾ ಬಂದಾಗ, ಅದರಲ್ಲೂ ಚಳಿಗಾಲದಲ್ಲಿ ವ್ಯಾಸ್ಲಿನ್ಗೆ ಹೋಗಬೇಡ್ರಿ, ಕೊಬ್ಬರಿ ಎಣ್ಣೆಯನ್ನು ಲೇಪನ ಮಾಡಿಕೊಂಡ್ರೆ ಸಾಕು, ನಮ್ಮ ಚರ್ಮ ಕಾಯಿಲೆಗಳೆಲ್ಲ ವಾಸಿ ಆಗ್ತಕ್ಕಂಥದ್ದು. ಯಾರ್ಯಾರಿಗೆ ಸೋರಿಯಾಸಿಸ್ ಇರುತ್ತೆ ನೋಡಿ, ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಬನ್ನಿ. ಅದ್ರಿಗೆ ಸ್ವಲ್ಪ ತುಂಬೆ ಸೊಪ್ಪಿನ ರಸವನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀವು ತ್ವಚೆಗೆ ಹಾಕಿ, ಚರ್ಮಕ್ಕೆ ಹಾಕಿ, ಕಜ್ಜಿ ನಿವಾರಣೆ ಆಗ್ತಕ್ಕಂಥದ್ದು. ತೊನ್ನು ಇರ್ತಕ್ಕಂಥದ್ದು ವೈಟ್ ಪ್ಯಾಚಸ್ ಯಾರ್ಯಾರಿಗಿರ್ತೀರಿ ನೋಡಿ, ಕೊಬ್ಬರಿ ಎಣ್ಣೆಯನ್ನು ತುಂಗೆ ರಸವನ್ನು, ತುಂಬೆ ಗಿಡದ ಒಂದು ರಸವನ್ನು ಹಿಂಡ್ಬಿಟ್ಟು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ತಾ ಬನ್ನಿ, ಚರ್ಮ ಮತ್ತೆ ನಿಮಗೆ ಕಾಂತಿಯುತವಾಗುತ್ತೆ. ಅಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು ಕಲ್ಪವೃಕ್ಷದಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ನಮಗೆ ಮನುಕುಲಕ್ಕೆ ಆ ಕಲ್ಪವೃಕ್ಷ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ನಾರಿಗೆ ಸಂಬಂಧಪಟ್ಟಂಗೆ ಆ ತೆಂಗಿನಕಾಯಲ್ಲಿ ಇರ್ತಕ್ಕಂಥ ನಾರು ಇದೆಯಲ್ಲ, ಅದು ನಮಗೆ ಹಗ್ಗಗಾಗಿ ಪರಿಣಾಮ ಆಗ್ತಕ್ಕಂಥದ್ದು. ಮನೆ ಕಟ್ಟೋ ಟೈಮಲ್ಲಿ ಸಾರ್ವೆಗೆ ಅಂತ ನಾವು ಹಗ್ಗ ಯೂಸ್ ಮಾಡ್ತೀವಿ. ನೀರು ಮೊದಲಿಗೆ ನಾವು ಬಾವಿಯಿಂದ ನೀರು ಸೇದಬೇಕಾದ್ರೆ ಯಾವುದರಿಂದ? ತೆಂಗಿನ ನಾರಿನಿಂದನೇ, ಹಗ್ಗದಿಂದ. ಅವಾಗೆಲ್ಲ ಪ್ಲಾಸ್ಟಿಕ್ಗಳು ಇರಲಿಲ್ಲ ಮೊದಲಿಗೆ, ನಮಗೆ ಗೊತ್ತಾಯ್ತಾ? ಆ ತೆಂಗಿನ ನಾರಿನಿಂದನೇ ನಾವು ನೀರು ಸೇರ್ತಾ ಇದ್ದಿದ್ದು. ಊರು ಮಧ್ಯದಲ್ಲಿರ್ತಕ್ಕಂಥ ಬಾವಿ ಒಳಗಡೆ ಇರ್ತಕ್ಕಂಥದ್ದಕ್ಕೆ ಆ ನೀರಿಗೆ ಹೋಗಿ ನಾವು ಹಗ್ಗದಿಂದ ಸೇದಿ ನೀರನ್ನು ತೊಗೊಂಬರ್ತಾ ಇದ್ದಿದ್ದು. ಇವಾಗೆಲ್ಲ ಹೋಯ್ತು ಬಿಡಿ, ಬೋರ್ ಬಂತು, ಬೋರಿಂದ ಸ್ವಿಚ್ ಹಿಂಗೆ ಆನ್ ಮಾಡಿದ್ರೆ ಭೂಮಿಯಿಂದನೇ ಕಿತ್ಕೊಂಬರುತ್ತೆ ನೀರು. ಮೊದಲಿಗೆ ನಮಗೆ ಊರ ಮಧ್ಯದಲ್ಲಿರ್ತಕ್ಕಂಥ ಬಾವಿ ಎಲ್ಲರೂ ಒಟ್ಟಿಗೆ ಅಲ್ಲಿ ಸೇರ್ತಾ ಇದ್ವಿ ನಾವು. ಒಂದು ಉಯ್ಯಾಲೆ ಕಂಬ ಅಂತ ಇರೋದು, ಒಂದು ಊರಲ್ಲಿ ಒಂದೇ ಬಾವಿ ಅಂತಕ್ಕಂಥದ್ದು ಇರೋದು. ಆ ಬಾವಿ ನೀರಿಗೆ ಬಂದಾಗ ಎಲ್ಲರೂ ಕಷ್ಟ ಸುಖಗಳನ್ನು ವಿನಿಮಯ ಮಾಡ್ಕೊತಾ ಇದ್ವಿ, ನಾವು ಜೊತೆಲೆಲ್ಲ ಓಡಾಡ್ತಾ ಇದ್ವಿ. ಇಂಥ ಒಂದು ಸನ್ನಿವೇಶ ಮತ್ತೆ ಮರುಕಳಿಸಲ್ಲ. ಯಾಕಂದರೆ ಕಾಲಾಂತರದಲ್ಲಿ ಎಲ್ಲ ಕಳೆದೋಗ್ತದೆ. ಕೆಲವು ಇನ್ನೂ ಹಳ್ಳಿಗಾಡುಗಳಲ್ಲಿ ಪ್ರದೇಶಗಳಲ್ಲಿ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಯುಗಾದಿ ಸಮಯದಲ್ಲಿ ಕಂಬಗಳನ್ನು, ಉಯ್ಯಾಲೆ ಕಂಬಗಳನ್ನು ಊರು ಮಧ್ಯದಲ್ಲಿ ಇಡ್ತಕ್ಕಂಥದ್ದು. ಯಾಕಂದರೆ ಪ್ರತಿ ಯಾವ ಜಾತಿ ಜನಾಂಗದವರು ಕೂಡ ಎಲ್ಲರೂ ಕೂಡ ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಯುಗಾದಿ ಹಬ್ಬದ ದಿನ. ಆ ಉಯ್ಯಾಲೆಗೆ ಸರಪಳಿಯನ್ನು ಕಟ್ಟಿ ತೂಗುವಂಥದ್ದು, ಅಲ್ಲಿ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾಯಿದ್ದು. ಇವಾಗೆಲ್ಲ ಅದು ದಿನಕ್ರಮೇಣ ಎಲ್ಲ ನಶಿಸಿ ಹೋಗ್ತಾ ಇರ್ತದೆ. ದುಃಖಕರವಾಗಿರ್ತಕ್ಕಂಥ ಸಂಗತಿಗಳು ಅವೆಲ್ಲ. ಆದರೂ ಕೂಡ ಇವತ್ತು ವಿಶೇಷವಾಗಿ ಇಂಥ ಒಂದು ಕಲ್ಪವೃಕ್ಷದ ಬಗ್ಗೆ ತಮಗೆ ತಿಳಿಸೋಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಈ ಕಲ್ಪವೃಕ್ಷದ ಒಂದು ತೆಂಗಿನಕಾಯಿನ ಬಗ್ಗೆ ಮಹತ್ವ ತಿಳ್ಕೊಂಡ್ರಲ್ಲ, ಮನೆಗಳಲ್ಲಿ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು, ಕಳಶ ಪ್ರತಿಷ್ಠಾಪನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಒಂದು ಚಿಕ್ಕಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬಂಧುಗಳೇ, ಆಲಿಸಿ ಕೇಳಿಸ್ಕೊಳ್ಳಿ. ಮನೆಯಲ್ಲಿ ಮೊದಲಿಗೆ ಒಂದು ಪೀಠವನ್ನು ರೆಡಿ ಮಾಡಬೇಕು. ಆ ಪೀಠದ ಮೇಲೆ ಒಂದು ತಾಮ್ರದ ತಟ್ಟೆ ಆಗಿರ್ಬೋದು, ಒಂದು ಯಾವುದೇ ರೀತಿಯಾದ ಒಂದು ಕಂಚಿನ ತಟ್ಟೆ ಆಗಿರ್ಬೋದು, ಬೆಳ್ಳಿ ತಟ್ಟೆ ಆಗಿರ್ಬೋದು. ಶಕ್ತರಿದ್ದವರು ಬೆಳ್ಳಿ ತಟ್ಟೆ ಯೂಸ್ ಮಾಡ್ಕೊಳ್ಳಿ. ಯಾರೂ ಇಲ್ಲದೆ ಇರ್ತಕ್ಕಂಥವ್ರು ತಾಮ್ರದ ತಟ್ಟೆಯನ್ನಾದರೂ ಇಡಿ, ಇಲ್ಲ ಕಂಚಿನ ತಟ್ಟೆಯನ್ನಾಗಿರ್ತಕ್ಕಂಥದ್ದು. ಸ್ಟೀಲ್ ತಟ್ಟೆಯನ್ನು ದಯವಿಟ್ಟು ಬಳಸಬೇಡಿ. ಯಾಕಂದರೆ ಸ್ಟೀಲಲ್ಲಿರ್ತಕ್ಕಂಥದ್ದು ಕಬ್ಬಿಣ ಅಂಶ ಇರ್ತಕ್ಕಂಥದ್ದು, ದಯವಿಟ್ಟು ಬೇಡ. ತಾಮ್ರದ ತಟ್ಟೆ, ಇಲ್ಲಾಂದರೆ ಕಂಚಿನ ತಟ್ಟೆ, ಇಲ್ಲ ಬೆಳ್ಳಿ ತಟ್ಟೆ. ದುಡ್ಡಿರೋರು, ಶಕ್ತರು ಚಿನ್ನದ ತಟ್ಟೆನೇ ಮಾಡಿಸ್ಕೊಳ್ಳಿ, ಪರವಾಗಿಲ್ಲ. ಆದರೆ ಇಲ್ಲದೇ ಇರ್ತಕ್ಕಂಥವ್ರು ತಾಮ್ರದ ತಟ್ಟೆನೇ ಆಗಿರಲಿ. ಅದರಲ್ಲಿ ಅಕ್ಕಿಯನ್ನು ಹಾಕ್ತಕ್ಕಂಥದ್ದು, ಮನಸ್ಕಾರಕ ಚಂದ್ರ, ಆ ಚಂದ್ರನಿಗೆ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ತಾಮ್ರದ ಚೊಂಬಾಗಿರಲಿ, ಇಲ್ಲ ಬೆಳ್ಳಿ ಚೊಂಬಾಗಿರಲಿ, ಇಲ್ಲ ಕಂಚಿನ ಚೊಂಬಾಗಿರಲಿ ಇಡ್ತಕ್ಕಂಥದ್ದು. ಅದರಲ್ಲಿ ನೀರನ್ನು ಹಾಕಿ ಅದಕ್ಕೆ ಪಚ್ಚಕರ್ಪೂರ, ಒಂದು ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕಿ, ಒಂದು ಬಾದಾಮಿಯನ್ನು ಹಾಕ್ತಕ್ಕಂಥದ್ದು, ಒಂದು ಖರ್ಜೂರವನ್ನು ಹಾಕ್ತಕ್ಕಂಥದ್ದು, ಒಂದು ದ್ರಾಕ್ಷಿಯನ್ನು ಹಾಕ್ತಕ್ಕಂಥದ್ದು, ಸ್ವಲ್ಪ ಏನಾದರೂ ಒಂದು ಅರಿಶಿನವನ್ನು, ಒಂದು ಚಿಟಿಕೆ ಅರಿಶಿನ ಕುಂಕುಮ ಹಾಕ್ತಕ್ಕಂಥದ್ದು, ಸ್ವಲ್ಪ ಅಕ್ಷತೆಯನ್ನು ಮಾಡಿಕೊಂಡು 2 ಕಾಳು ಅಕ್ಷತೆಯನ್ನು ಹಾಕ್ತಕ್ಕಂಥದ್ದು. ಇದನ್ನು ಮಾಡಿ ಆ ಮೇಲ್ಗಡೆ ಆ ಚೆಂಬಿನ ಮಧ್ಯಭಾಗದಲ್ಲಿ ಮಾವಿನ ಪತ್ರೆ ಆದರೂ ಇಡಿ, ಅಶೋಕ ಪತ್ರೆಯನ್ನಾದರೂ ಇಡಿ, ಇಲ್ಲ ಅದು ಎರಡೂ ಸಿಕ್ಕಲಿಲ್ಲ ಅಂದರೆ ವಿಳ್ಯದೆಲೆ ಯಾರು ಇಡಿ. ಎಲೆ ನಾವು ತಿಂತಕ್ಕಂಥ ಒಂದು ಎಲೆ ಇದೆಯಲ್ಲ, ವಿಳ್ಯದೆಲೆ, ಅದನ್ನಾದರೂ ಇಡಿ. ಅದ್ರ ಮೇಲೆ ಈ ಕಲ್ಪವೃಕ್ಷದಲ್ಲಿರ್ತಕ್ಕಂಥ ತೆಂಗಿನಕಾಯನ್ನು ಇಟ್ಟು ಮಧ್ಯದಲ್ಲಿ ಗಂಧವನ್ನು ಲೇಪನ ಮಾಡಿ ಅರಿಶಿನ ಕುಂಕುಮವನ್ನು ಇಟ್ಟು ಅದಕ್ಕೆ ಹೂವಿನಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿದಾಗ ಅದು ಆಕರ್ಷಣೆ ಆಗ್ತಕ್ಕಂಥದ್ದು. ಈ ರೀತಿ ಆ ಒಂದು ವೈಬ್ರೇಷನ್ ಏನಿರುತ್ತೆ ಮನೆ ಒಂದು ಪರಿಸರದಲ್ಲಿ, ಅದನ್ನು ಸೆಳೆಯುವಂಥ ಶಕ್ತಿ ಜಾಸ್ತಿ ಕಳಶಕ್ಕಿರ್ತಕ್ಕಂಥದ್ದು. ಈ ಕಲ್ಪವೃಕ್ಷಕ್ಕಿರ್ತಕ್ಕಂಥ ಒಂದು ಶಕ್ತಿ ಅದು. ಆ ಒಂದು ಶಕ್ತಿ ಇಡೀ ಮನೆ
ಸುಭಿಕ್ಷವಾಗಿರ್ತದೆ. ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಡ್ತಕ್ಕಂಥದ್ದು ಈ ತೆಂಗಿನಕಾಯಲ್ಲಿರ್ತಕ್ಕಂಥದ್ದು. ಮುಂದಿನ ಭಾಗದಲ್ಲಿ ಇದರ ಬಗ್ಗೆ ಇನ್ನೂ ಸವಿಸ್ತರವಾಗಿರ್ತಕ್ಕಂಥ ತಿಳಿಸ್ತಾ ಹೋಗ್ತೀನಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು. ಒಳ್ಳೆಯದಾಗಲಿ ನಿಮಗೆಲ್ಲ.